ಮಾಶಿಯರೇ, ಪೂಜ್ಯ ಗುರುಜನರೇ, ಗ್ರಾಮಸ್ಥ ಬಾಂಧವರೇ ಹಾಗೂ ನನ್ನ ಸಹಪಾಠಿಗಳೇ, ನಮ್ಮ ದೇಶದ ಗಣರಾಜ್ಯವೊಂದಿ 76 ವರ್ಷಗಳು ಗತಿಸಿದ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಬಂಧುತ್ವ ಈ ತತ್ವವನ್ನು ಅಳವಡಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಘಟನೆಯನ್ನು ಬರೆದರು. ಏಕೆಂದರೆ ನಮ್ಮ ದೇಶದ ಜನತೆ ಸುಖ, ಶಾಂತಿ, ಸಮಾಧಾನದಿಂದ ಬದುಕಬೇಕೆಂದು. ಆದರೆ ಇಂದು ನಡೀತಿರಬಹುದು ಏನು ಬಂಧುಗಳೇ, ಎಲ್ಲ ಕಡೆಗೆ ಮೋಸ, ವಂಚನೆ, ಕೊಲೆ, ಸುಲಿಗೆ, ಅಶಾಂತಿ, ಅಧರ್ಮ ತುಂಬಿಕೊಂಡಿದೆ. ಲೋಕವೇ ನನ್ನ ಮನೆ, ಮಾನವ ಕುಲವೇ ನನ್ನ ಕುಟುಂಬ ಎಂಬ ಬಸವಾಣಿ ನಾವೆಂದೋ ಮರ್ತಿದ್ದೇವೆ. ಗಂಡ ಹೆಂಡತಿಯರಲ್ಲಿ ಬಾಳವೇ ಇಲ್ಲ, ತಂದೆ ಮಕ್ಕಳಲ್ಲಿ ಹೊಂದಾಣಿಕೆ ಇಲ್ಲ, ಅಣ್ಣ ತಮ್ಮರಲ್ಲಿ ಪ್ರೀತಿಯ ವಿಶ್ವಾಸವಿಲ್ಲ. ನಮ್ಮ ಮನೆಗೆ ಬೀಗರು ನೆಂಟರು ಬಂದ್ರೆ ಅಸಹ್ಯ ಸುತ್ತಾರೆ. ಮಾತು ಮಾತಿಗೆ ಸುಳ್ಳು ಹೇಳೋದು, ಕುಡಿಯಲಾರದು ಕುಡಿಯುವುದು, ಸಿಕ್ಕಿದ್ದು ತಿಂದು ತೆಗ ಮನುಷ್ಯನ ಸ್ವಾಭಾವಿಕ ಸ್ವಭಾವವಾಗಿದೆ. ಗ್ರಾಮಸ್ಥ ಬಾಂಧವರೇ, ಆಹಾರದಲ್ಲಿ ಸತ್ವ, ಆಚಾರದಲ್ಲಿ ತತ್ವ, ಮಾತಿನಲ್ಲಿ ಮಮತ್ವ ಇದ್ದರೆ ನಮ್ಮ ಜೀವನಕ್ಕೆ ಬರ್ತದೆ ಮಹತ್ವ ಎಂಬ ಮಾತು ಅರಿತ ಬಾಳಬೇಕು. ನನ್ನ ಸೋದರ ಸೋದರಿಯರೇ ಹಾಗೂ ಸಭಿಕರೇ, ನಿಮಗೆಲ್ಲ ನಾನು ಮಾದೇಶ ಶರಣಪ್ಪ ಮಣೂರೆ ಹೇಳಿ ಬಯಸೋದೇನೆಂದ್ರೆ, ಯಾರು ತಂದೆ ಚರಣ ಸ್ಪರ್ಶ ಮಾಡುತ್ತಾರೋ ಅವರೆಂದೂ ಸಂಪತ್ತು ಹೀನರಾಗೋದಿಲ್ಲ. ಯಾರು ತಾಯಿಯ ಚರಣ ಸ್ಪರ್ಶ ಮಾಡುತ್ತಾರೋ ಅವರೆಂದೂ ಮಮತಾ ಹೀನರಾಗೋದಿಲ್ಲ. ಯಾರು ಅಣ್ಣಂದಿರ ಚರಣ ಸ್ಪರ್ಶ ಮಾಡುತ್ತಾರೋ ಅವರೆಂದೂ ಶಕ್ತಿ ಹೀನರಾಗೋದಿಲ್ಲ. ಯಾರು ಸೋದರಿಯರ ಚರಣ ಸ್ಪರ್ಶ ಮಾಡುತ್ತಾರೋ ಅವರೆಂದೂ ಚರಿತ್ರೆ ಹೀನರಾಗೋದಿಲ್ಲ. ಯಾರು ಗುರುವಿನ ಚರಣ ಸ್ಪರ್ಶ ಮಾಡುತ್ತಾರೋ ಅವರೆಂದೂ ಬುದ್ಧಿ ಹೀನರಾಗೋದಿಲ್ಲ. ಇಂಥ ಮೌಲ್ಯ ಮಾತು ತಾವಳ ಅರಿತ ಬಾಳಬೇಕೆಂದು ನಿಮ್ಮಲ್ಲಿ ಕೈ ಮುಗಿದು ಹೇಳಿಕೊಳ್ಳುತ್ತೇನೆ. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ. ಜೈ